ನಾವ ಈ ವಿಡಿಯೋದಾಗ ಎಕ್ಸೆಸ್ ಮಾಡಿಫೈಯರ್ಸ್ ಅಂದ್ರೆ ಏನಂತ ಹೇಳಿ ನೋಡೋಣ ಅಂತ. ಜಾವಾದಾಗ ಎಕ್ಸೆಸ್ ಮಾಡಿಫೈಯರ್ನ ಕ್ಲಾಸದ ಕನ್ಸ್ಟ್ರಕ್ಟರ್ದ ಮೆಥಡ್ಸ್ದ ವೇರಿಯೇಬಲ್ದ ವಿಸಿಬಿಲಿಟಿನ ಆಮೇಲೆ ಎಕ್ಸೆಸಿಬಿಲಿಟಿನ ಕಂಟ್ರೋಲ್ ಮಾಡಕ್ ಯೂಸ್ ಮಾಡ್ತಾರ. ಟೋಟಲ್ 4 ಟೈಪ್ ಆಫ್ ಎಕ್ಸೆಸ್ ಮಾಡಿಫೈಯರ್ಸ್ ಅದಾವ. ಇನ್ ಕೇಸ್ ನಾವು ಯಾವ್ದು ಎಕ್ಸೆಸ್ ಮಾಡಿಫೈಯರ್ನ ಡಿಫೈನ್ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಡಿಫಾಲ್ಟ್ ಎಕ್ಸೆಸ್ ಮಾಡಿಫೈಯರ್ ಅಥವಾ ಪ್ಯಾಕೇಜ್ ಲೆವೆಲ್ ಎಕ್ಸೆಸ್ ಮಾಡಿಫೈಯರ್ ಅಂತ ಹೇಳಿ ಕರೀತಾರ. ಸೊ ಇನ್ ಕೇಸ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಮೆಥಡ್ಸ್ ವೇರಿಯೇಬಲ್ಸ್ಗ ನಾವ ಯಾವ್ದು ಎಕ್ಸೆಸ್ ಮಾಡಿಫೈಯರ್ ಡಿಫೈನ್ ಮಾಡಲಿಲ್ಲ ಅಂತಂದ್ರ ಅದ ಪ್ಯಾಕೇಜ್ ಲೆವೆಲ್ ಅಷ್ಟ ನಾವ್ ಅದನ್ನ ಎಕ್ಸೆಸ್ ಮಾಡಬಹುದು. ನೆಕ್ಸ್ಟ್ ಪ್ರೈವೇಟ್. ಇನ್ ಕೇಸ್ ನಾವ ಪ್ರೈವೇಟ್ ಎಕ್ಸೆಸ್ ಮಾಡಿಫೈಯರ್ ಯೂಸ್ ಮಾಡ್ಕೊಂಡ ಕ್ಲಾಸ್ ಕನ್ಸ್ಟ್ರಕ್ಟರ್ ಮೆಥಡ್ ವೇರಿಯೇಬಲ್ ನ ಡಿಫೈನ್ ಮಾಡಿದೀವಿ ಅಂತಂದ್ರ ವಿದಿನ್ ಅ ಕ್ಲಾಸ್ ಅಷ್ಟ ನಾವು ಎಕ್ಸೆಸ್ ಮಾಡಕ್ ಬಿಡ್ತೈತದ. ಸೊ ಔಟ್ಸೈಡ್ ದ ಪ್ಯಾಕೇಜ್ ವಿದಿನ್ ದ ಪ್ಯಾಕೇಜ್ ಅನ್ನು ನಾವು ಇದನ್ನ ಎಕ್ಸೆಸ್ ಮಾಡಕ್ ಬರಂಗಿಲ್ಲ. ಸೊ ವಿದಿನ್ ಅ ಕ್ಲಾಸ್ ಅಷ್ಟ ನಾವು ಎಕ್ಸೆಸ್ ಮಾಡಬಹುದು. ಇನ್ ಕೇಸ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಮೆಥಡ್ ವೇರಿಯೇಬಲ್ ನಾವು ಪಬ್ಲಿಕ್ ಎಕ್ಸೆಸ್ ಮಾಡಿಫೈಯರ್ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡಿದೀವಿ ಅಂತಂದ್ರ ಅವನ್ನ ನಾವು ವಿದಿನ್ ಅ ಕ್ಲಾಸು ಎಕ್ಸೆಸ್ ಮಾಡಬಹುದು, ವಿದಿನ್ ಅ ಪ್ಯಾಕೇಜು ನಾವು ಎಕ್ಸೆಸ್ ಮಾಡಬಹುದು, ಔಟ್ಸೈಡ್ ದ ಪ್ಯಾಕೇಜು ನಾವು ಎಕ್ಸೆಸ್ ಮಾಡಬಹುದು. ಪ್ರೊಟೆಕ್ಟೆಡ್ ಎಕ್ಸೆಸ್ ಮಾಡಿಫೈಯರ್ ನಾವ ಇನ್ಹೆರಿಟೆನ್ಸ್ ಡಿಸ್ಕಸ್ ಮಾಡೋ ಮುಂದೆ ನೋಡೋಣ ಅಂತ. ಸೊ ನಾವ ಡಿಫಾಲ್ಟ್ ಎಕ್ಸೆಸ್ ಮಾಡಿಫೈಯರ್, ಪ್ರೈವೇಟ್ ಎಕ್ಸೆಸ್ ಮಾಡಿಫೈಯರ್ ಆಮೇಲೆ ಪಬ್ಲಿಕ್ ಎಕ್ಸೆಸ್ ಮಾಡಿಫೈಯರ್ ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾನ ಇಲ್ಲೇ ಕಾಮ್ ಡಾಟ್ ಸ್ಟೂಡೆಂಟ್ ಡಾಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದ ಪ್ಯಾಕೇಜ್ ಡಿಫೈನ್ ಮಾಡೀನಿ. ಈ ಪ್ಯಾಕೇಜ್ ಒಳಗಡೆ ಒಂದ ಸ್ಟೂಡೆಂಟ್ ಅಂತೇಳಿ ಕ್ಲಾಸ್ ಡಿಫೈನ್ ಮಾಡೀನಿ. ಸೊ ಈ ಸ್ಟೂಡೆಂಟ್ ಕ್ಲಾಸ್ ಒಳಗಡೆ ನಾನು ವೇರಿಯೇಬಲ್ಸ್, ಕನ್ಸ್ಟ್ರಕ್ಟರ್ ಆಮೇಲೆ ಮೆಥಡ್ಸ್ ಡಿಫೈನ್ ಮಾಡೀನಿ. ಸೊ ಒಂದ್ ವೇರಿಯೇಬಲ್ ಏನೈತಿ ಪಬ್ಲಿಕ್ ಎಕ್ಸೆಸ್ ಮಾಡಿಫೈಯರ್ ಇಂದ ಡಿಫೈನ್ ಮಾಡೀನಿ. ನೆಕ್ಸ್ಟ್ ವೇರಿಯೇಬಲ್ ರೋಲ್ ನಂಬರ್ ಪ್ರೈವೇಟ್ ಇಂದ ಡಿಫೈನ್ ಮಾಡೀನಿ. ಸ್ಕೂಲ್ ನೇಮ್ಗೆ ನಾನೇನು ಎಕ್ಸೆಸ್ ಮಾಡಿಫೈಯರ್ ನ ಕೊಟ್ಟಿಲ್ಲ, ಅದಕ್ಕೆ ಇದೇನಾಗ್ತೈತಿ ಡಿಫಾಲ್ಟ್ ಎಕ್ಸೆಸ್ ಮಾಡಿಫೈಯರ್ ಗತೆ ಆಕ್ಟ್ ಆಕೈತಿ. ಪಬ್ಲಿಕ್ ಸ್ಟೂಡೆಂಟ್ ಇದೇನದ ಕನ್ಸ್ಟ್ರಕ್ಟರ್ ನೇಮ್ ಆಸ್ ಎ ಪ್ಯಾರಾಮೀಟರ್ ತೊಗೊಳಾಗ್ತೈತಿ. ಇದು ಪಬ್ಲಿಕ್ ಎಕ್ಸೆಸ್ ಮಾಡಿಫೈಯರ್ ಯೂಸ್ ಮಾಡ್ಕೊಳಕತ್ತೀನಿ. ಇನ್ನೊಂದು ಕನ್ಸ್ಟ್ರಕ್ಟರ್ ಬರ್ಕೊಂಡಿನಿ ನಾನು. ಇದೇನ್ ಮಾಡಾಕ್ತೈತಿ ಅಂದ್ರೆ ರೋಲ್ ನಂಬರ್ ಆಸ್ ಎ ಪ್ಯಾರಾಮೀಟರ್ ತೊಗೊಳಾಗ್ತೈತಿ. ಇದ್ರದ್ದು ಎಕ್ಸೆಸ್ ಮಾಡಿಫೈಯರ್ ಪ್ರೈವೇಟ್ ಐತಿ. ಸೊ ಸ್ಟೂಡೆಂಟ್ ಇದು ಕನ್ಸ್ಟ್ರಕ್ಟರ್ ನೇಮ್ ಆಮೇಲೆ ಸ್ಕೂಲ್ ನೇಮ್ ಆಸ್ ಎ ಪ್ಯಾರಾಮೀಟರ್ ತೊಗೊಳಾಗ್ತೈತಿ. ಇಲ್ಲಿ ನಾ ಯಾವ್ದು ಎಕ್ಸೆಸ್ ಮಾಡಿಫೈಯರ್ ನ ಡಿಫೈನ್ ಮಾಡಾಕತ್ತಿಲ್ಲ. ಸೊ ಇದೇನಿದೆ ಪ್ಯಾಕೇಜ್ ಲೆವೆಲ್ ಅಥವಾ ಡಿಫಾಲ್ಟ್ ಲೆವೆಲ್ ಎಕ್ಸೆಸ್ ಮಾಡಿಫೈಯರ್ ಐತಿದ. ಪ್ರಿಂಟ್ ಸ್ಟೂಡೆಂಟ್ ನೇಮ್ ಅಂತೇಳಿ ಮೆಥಡ್ ಐತಿ. ಇದ್ರದ್ದು ಎಕ್ಸೆಸ್ ಮಾಡಿಫೈಯರ್ ಪಬ್ಲಿಕ್ ಐತಿ. ಪ್ರಿಂಟ್ ರೋಲ್ ನಂಬರ್ ಅಂತೇಳಿ ಮೆಥಡ್ ಐತಿ. ಇದ್ರದ್ದು ಎಕ್ಸೆಸ್ ಮಾಡಿಫೈಯರ್ ಏನೈತಿ ಪ್ರೈವೇಟ್ ಐತಿ. ಪ್ರಿಂಟ್ ಸ್ಕೂಲ್ ನೇಮ್ ಇದಕ್ಕೆ ನಾನು ಯಾವ್ದು ಎಕ್ಸೆಸ್ ಮಾಡಿಫೈಯರ್ ನ ಡಿಫೈನ್ ಮಾಡಾಕತ್ತಿಲ್ಲ. ಅದ್ರ ಸಲುವಾಗಿ ಇದ್ರದ್ದು ಎಕ್ಸೆಸ್ ಮಾಡಿಫೈಯರ್ ಏನೈತಿ ಡಿಫಾಲ್ಟ್ ಎಕ್ಸೆಸ್ ಮಾಡಿಫೈಯರ್. ಅಂದ್ರೆ ವಿದಿನ್ ಅ ಪ್ಯಾಕೇಜ್ ಅಷ್ಟ ನಾನು ಇದನ್ನ ಎಕ್ಸೆಸ್ ಮಾಡಬಹುದು. ವಿದಿನ್ ದ ಪ್ಯಾಕೇಜು ಮಾಡಬಹುದು, ವಿದಿನ್ ಅ ಕ್ಲಾಸ್ ನಾನು ಇದನ್ನ ಎಕ್ಸೆಸ್ ಮಾಡಬಹುದು. ಇದನ್ನ ನಾನು ಎಕ್ಸಾಂಪಲ್ ಅಂದ್ರೆ ಟೆಸ್ಟ್ ಮಾಡಿ ನೋಡೋಣ ಅಂತ ನಾನು ಏನ್ ಬರ್ದೀನಿ ಇಲ್ಲ ಟೆಸ್ಟ್ ಸ್ಟೂಡೆಂಟ್ ವಿದಿನ್ ಅ ಪ್ಯಾಕೇಜ್ ಅಂತೇಳಿ ಒಂದು ಕ್ಲಾಸ್ ಬರ್ದೀನಿ. ಈ ಕ್ಲಾಸ್ ಏನೈತಲ್ಲ ವಿದಿನ್ ದ ಸೇಮ್ ಪ್ಯಾಕೇಜ್ ಐತಿ. ನಾ ಏನ್ ಮಾಡಾಕತ್ತೀನಿ ಫಸ್ಟ್ಗೆ ಸ್ಟೂಡೆಂಟ್ ಎಸ್ ಈಕ್ವಲ್ ಟು ನ್ಯೂ ಸ್ಟೂಡೆಂಟ್ ಅಂತ ಹೇಳಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಅದಕ್ಕೆ ಅಜಯ್ ಅಂತಂದ್ರೆ ನೇಮ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ ನಾನು. ಇದೇನಿದೆ ಸ್ಟೂಡೆಂಟ್ ಅನ್ನೋದು ಪಬ್ಲಿಕ್ ಕನ್ಸ್ಟ್ರಕ್ಟರ್ ಅಂತಂದ್ರೆ ಇಟ್ಸ್ ಅ ಕನ್ಸ್ಟ್ರಕ್ಟರ್ ಡಿಫೈನ್ಡ್ ವಿತ್ ಅ ಪಬ್ಲಿಕ್ ಎಕ್ಸೆಸ್ ಮಾಡಿಫೈಯರ್. ನೆಕ್ಸ್ಟ್ ನಾನು ಸ್ಟೂಡೆಂಟ್ ಎಷ್ಟು ಈಕ್ವಲ್ ಟು ನ್ಯೂ ಸ್ಟೂಡೆಂಟ್ ಅಂತ ಹೇಳಿ ಇನ್ನೊಂದು ಕನ್ಸ್ಟ್ರಕ್ಟರ್ ಕಾಲ್ ಮಾಡಿ ಇನ್ನೊಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಇಲ್ಲೇ ನೇಮ್ ಆಮೇಲೆ ಸ್ಕೂಲ್ ನೇಮ್ ಆಸ್ ಎ ಪ್ಯಾರಾಮೀಟರ್ ತೊಗೊಳಾಗ್ತೈತಿ. ಇಲ್ಲೇ ನಾನು ಅದಕ್ಕೆ ವಿನಯ್ ಆಮೇಲೆ ದರ್ಬಾರ ಅಂತೇಳಿ ಪ್ಯಾರಾಮೀಟರ್ ಪಾಸ್ ಮಾಡಾಕತ್ತೀನಿ. ಇದೇನೈತಿ ಅಂದ್ರೆ ಕನ್ಸ್ಟ್ರಕ್ಟರ್ ವಿತ್ ಡಿಫಾಲ್ಟ್ ಎಕ್ಸೆಸ್ ಮಾಡಿಫೈಯರ್. ಸೊ ಇದು ಟೆಸ್ಟ್ ಕ್ಲಾಸ್ ಏನೈತಿ ವಿದಿನ್ ದ ಸೇಮ್ ಪ್ಯಾಕೇಜ್ ದಾಗ ಇರೋದ್ರಿಂದ ನಾನು ಇದನ್ನ ಎಕ್ಸೆಸ್ ಮಾಡಬಹುದು. ನಾನು ಈ ಲೈನ್ ನಂಬರ್ 11 ದಾಗ ಸ್ಟೂಡೆಂಟ್ S3 ಈಕ್ವಲ್ ಟು ನ್ಯೂ ಸ್ಟೂಡೆಂಟ್ 1 ಅಂದ್ರೆ ರೋಲ್ ನಂಬರ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಇದೇನಿದೆ ಕನ್ಸ್ಟ್ರಕ್ಟರ್ ದಟ್ ಈಸ್ ಹ್ಯಾವಿಂಗ್ ಎ ಪ್ರೈವೇಟ್ ಎಕ್ಸೆಸ್ ಮಾಡಿಫೈಯರ್. ಸೊ ಇದನ್ನ ನಾನು ಔಟ್ಸೈಡ್ ದ ಕ್ಲಾಸ್ ಎಕ್ಸೆಸ್ ಮಾಡಕ್ ಟ್ರೈ ಮಾಡಿದ್ರೆ ನನಗ ಎರರ್ ಥ್ರೋ ಮಾಡ್ತಿದ್ದ. ಏನಂತ ಹೇಳಾಕ್ತೈತಿ ಚೇಂಜ್ ದ ವಿಸಿಬಿಲಿಟಿ ಆಫ್ ಸ್ಟೂಡೆಂಟ್ ಟು ಪ್ಯಾಕೇಜ್ ಅಂತ ಹೇಳಾಕತೈತಿ. ಸೊ ನಾನು ಔಟ್ಸೈಡ್ ದ ಕ್ಲಾಸ್ ಇದನ್ನ ಎಕ್ಸೆಸ್ ಮಾಡಕ್ ಬಿಡಂಗಿಲ್ಲ. ಸಿಮಿಲರ್ಲಿ ನೇಮ್ ಅನ್ನೋದ ಪಬ್ಲಿಕ್ ಐತಿ, ನಾನು ಎಕ್ಸೆಸ್ ಮಾಡಬಹುದು. ಸ್ಕೂಲ್ ನೇಮ್ ಅನ್ನೋದು ಏನೈತಿ ಪ್ಯಾಕೇಜ್ ಲೆವೆಲ್ ಇನ್ಸ್ಟೆನ್ಸ್ ವೇರಿಯೇಬಲ್ ಐತಿ, ಇದನ್ನು ನಾನು ಎಕ್ಸೆಸ್ ಮಾಡಬಹುದು. ರೋಲ್ ನಂಬರ್ ಏನೈತಿ ಅಂದ್ರೆ ಪ್ರೈವೇಟ್ ಐತಿ. ಇದನ್ನ ನಾನು ಎಕ್ಸೆಸ್ ಮಾಡಕ್ ಟ್ರೈ ಮಾಡಿದ್ರೆ ಇಲ್ಲೇನಾಕೈತಿ ಎರರ್ ಕೊಡ್ತೈತಿ. ಮೆಥಡ್ಸ್ ಪ್ರಿಂಟ್ ಸ್ಟೂಡೆಂಟ್ ನೇಮ್ ಅನ್ನೋದು ಪಬ್ಲಿಕ್ ಐತಿ, ಎಕ್ಸೆಸ್ ಮಾಡಬಹುದು. ಪ್ರಿಂಟ್ ಸ್ಕೂಲ್ ನೇಮ್ ಅನ್ನೋದು ಏನೈತಿ ಡಿಫಾಲ್ಟ್ ಎಕ್ಸೆಸ್ ಮಾಡಿಫೈಯರ್ ಐತಿ, ಇದಕ್ಕೆ ಇದನ್ನ ನಾನು ಎಕ್ಸೆಸ್ ಮಾಡಬಹುದು. ಸೊ ನಾನು ಅದ ಪ್ರಿಂಟ್ ರೋಲ್ ನಂಬರ್ ಅಂತೇಳಿ ಟ್ರೈ ಮಾಡಿದ್ರೆ ಇದಕ್ಕೆ ನನಗೆ ಏನಾಗ್ತೈತಿ ಅಂದ್ರೆ ಎರರ್ ಬರ್ತೈತಿ. ಸೊ ಇದನ್ನ ನಾವು ರನ್ ಮಾಡಿ ನೋಡಿದ್ರೆ
ನಮಗ ನೇಮ್ ಅಂದ್ರ ಪ್ರಿಂಟ್ ಸ್ಟೂಡೆಂಟ್ ನೇಮ್ ಅಂತ ಹೇಳಿ ಪ್ರಿಂಟ್ ಆಗೈತಿ, ಸ್ಕೂಲ್ ನೇಮ್ PTJ ಅಂತ ಹೇಳಿ ಪ್ರಿಂಟ್ ಆಗೈತಿ. ಸೊ ನಾನು ಇನ್ನೊಂದು ಕ್ಲಾಸ್ ಬರ್ಕೊಂದಿನಿ, ಟೆಸ್ಟ್ ಸ್ಟೂಡೆಂಟ್ ಔಟ್ಸೈಡ್ ದ ಪ್ಯಾಕೇಜ್ ಅಂತೇಳಿ. ಈ ಕ್ಲಾಸ್ ಏನೈತಲ್ಲ ಪ್ಯಾಕೇಜ್ ಇಂದ ಹೊರಗಡೆ ಐತೆ, ಅಂದ್ರೆ ಇದು com_student.management ಪ್ಯಾಕೇಜ್ ಒಳಗಡೆ ಇಲ್ಲ, ಹೊರಗೆ ಐತಿ. ಸೊ ಇಲ್ಲಿ ನಾನು ಪ್ಯಾಕೇಜ್ ಲೆವೆಲ್ ಎಕ್ಸೆಸ್ ಮಾಡಿಫೈಯರ್ ಇರುವಂತ ಕನ್ಸ್ಟ್ರಕ್ಟರ್ ಮೆಥಡ್ ಆಮೇಲೆ ವೇರಿಯೇಬಲ್ ನ ಎಕ್ಸೆಸ್ ಮಾಡಕ್ ಟ್ರೈ ಮಾಡಿದ್ರೆ ನನಗೆ ಎರರ್ ಬರ್ತೈತಿ. ಫಾರ್ ಎಕ್ಸಾಂಪಲ್ ಈ ಕನ್ಸ್ಟ್ರಕ್ಟರ್ ನಾನು ಯೂಸ್ ಮಾಡಕ್ ಟ್ರೈ ಮಾಡಿದ್ರೆ ನನಗೆ ಎರರ್ ಬಂತಿಲ್ಲ, ಯಾಕಂದ್ರೆ ಇದ್ರದ್ದು ಕನ್ಸ್ಟ್ರಕ್ಟರ್ ದ ಎಕ್ಸೆಸ್ ಮಾಡಿಫೈಯರ್ ಏನೈತಿ ಡಿಫಾಲ್ಟ್ ಎಕ್ಸೆಸ್ ಮಾಡಿಫೈಯರ್, ಅಂದ್ರೆ ಪ್ಯಾಕೇಜ್ ಲೆವೆಲ್ ಐತಿ ಇದಕ್ಕೆ. ಹಂಗ ನಾನು ಸ್ಕೂಲ್ ನೇಮನ್ನು ನಾನು ಎಕ್ಸೆಸ್ ಮಾಡಕ್ ಬರಂಗಿಲ್ಲ, ಹಂಗ ನನಗ ಪ್ರಿಂಟ್ ಸ್ಕೂಲ್ ನೇಮ್ ಅನ್ನುವಂತ ಮೆಥಡ್ ನಾನು ಎಕ್ಸೆಸ್ ಮಾಡಕ್ ಬಿಡಂಗಿಲ್ಲ. ಸೊ ಇಷ್ಟಿದೆ ಎಕ್ಸೆಸ್ ಮಾಡಿಫೈಯರ್ಸ್ ಬಗ್ಗೆ. ನಾವ ನೆಕ್ಸ್ಟ್ ವಿಡಿಯೋದಾಗ ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಏನ, ಅಬ್ಸ್ಟ್ರಾಕ್ಷನ್ಸ್ ಅಂದ್ರೆ ಏನಂತ ಹೇಳಿ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾದ್ರು ತಿಳ್ಕೊಳಾಗ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.